ಹಾಯ್ ಫ್ರೆಂಡ್ಸ್, ನಾನು ಹೇಮಾ ಕ್ರಿಯೇಟಿವ್ಸಿಂದ ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಹೇರ್ ಸ್ಮೂತ್ನಿಂಗ್ ಅಟ್ ಹೋಮ್ ಮನೇಲೇ ಹೇಗೆ ಹೇರ್ ಸ್ಮೂತ್ನಿಂಗ್ ಮಾಡ್ಬೋದು ಅನ್ನೋ ತೋರಿಸ್ತಾ ಇದ್ದೀನಿ. ಅದಕ್ಕೆ ಇಂಪಾರ್ಟೆಂಟಾಗಿ ಇದು ಚುಕ್ಕಿ ಬಾಳೆಹಣ್ಣು. ಹೇರ್ ಲೆಂತ್ ನೋಡಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದು ನೋಡಿ ಚುಕ್ಕಿ ತುಂಬ ಹಣ್ಣಾಗಿರೋ ಬನಾನ ತೊಗೊಂಡಿದ್ದೀನಿ. ಈ ಬನಾನ ಆದಮೇಲೆ ಇದು ಅಲೋವೆರಾ. ಒಂದು ಅಲೋವೆರಾ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ, ಬೇಕೇ ಬೇಕು. ಅದು ಮನೇಲೇ ಬೆಳೆಸಿದೆ ಪಾಟಲ್ಲಿ. ಅದರದ್ದು ಮೇಲ್ಗಡೆ ಸಿಪ್ಪೆನ ನೀಟಾಗಿ ತೆಗೆದು ಇದು ಶಾರ್ಪರಲ್ಲಿ ನೀಟಾಗಿ ಅದ್ರ ಜೆಲ್ ಮಾತ್ರ ಬರೋಂಗೆ ತೊಗೋಬೇಕು, ಗಟ್ಟಿಗೆ ಬರಬಾರ್ದು. ಬರೀ ಜೆಲ್ ಹಿಂಗೆ ಮಾಡ್ತಾಯಿದ್ರೆ ನೀಟಾಗಿ ಜೆಲ್ ಬರುತ್ತೆ ನೋಡಿ, ಜೆಲ್ ಬೇಸಲ್ಲೇ ಬರುತ್ತೆ. ಅಲೋವೆರಾ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ ಹೇರ್ ಲೆಂತ್ ಪರ್ಪಸ್ಸು, ಡ್ಯಾಂಡ್ರಫ್ ಪರ್ಪಸ್ಸು, ಸ್ಮೂತ್ನಿಂಗ್ ಪರ್ಪಸ್ಸು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೀವು ಅಲೋವೆರಾ ಮಾತ್ರ ಹಾಕಿ ಹೇರ್ಸ್ಗೆ, ಡ್ಯಾಂಡ್ರಫು, ಹೇರ್ ಸ್ಮೂತ್ನಿಂಗು ಅಷ್ಟು ನಮಗೆ ಯೂಸ್ ಆಗುತ್ತೆ ಅಲೋವೆರಾ. ಅದಾದಮೇಲೆ ನೋಡಿ ಈ ಸ್ಟ್ರಕ್ಚರಲ್ಲಿ ಬಂದಿದೆ ನೀಟಾಗಿ. ನಾನು ಅದು ಅಲೋವೆರಾ ಎಲ್ಲ ತೆಗೆದ್ನಲ್ಲ, ಅದು ಜೆಲ್ ಟೈಪೇ ಬಂತು. ಜೆಲ್ ಟೈಪೇ ಬರಬೇಕು, ಅದಕ್ಕೋಸ್ಕರ ಇದು ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ಅದು ಹೇರ್ಸ್ಗೆಲ್ಲ ಅಪ್ಲೈ ಮಾಡಬೇಕಾದ್ರೆ ಇದು 3 ಬಾಳೆಹಣ್ಣು ತೊಗೊಂಡಿದ್ನಲ್ಲ ಬನಾನ ನೋಡಿ ತೋರಿಸ್ತಾ ಇದ್ದೀನಿ. ಇದು 3 ಬಾಳೆಹಣ್ಣು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಕೈಲೇ, ಯಾಕಂದರೆ ತುಂಬ ಹಣ್ಣಾಗಿರೋದ್ರಿಂದ ನಾನು ಕೈಲೇ ಸ್ಮ್ಯಾಶ್ ಮಾಡಿಕೊಂಡೆ ನೀಟಾಗಿ ಕೈಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟ್ರಕ್ಚರಲ್ಲಿ ಬಂದಾಗ ವಿಟಮಿನ್ ಇ ಟ್ಯಾಬ್ಲೆಟ್ಸು 2 ಆ್ಯಡ್ ಮಾಡಿದ್ದೀನಿ, ಅದು ತೋರಿಸಿಲ್ಲ ಅಷ್ಟೇ. ವಿಟಮಿನ್ ಇ ಟ್ಯಾಬ್ಲೆಟ್ಸು 2 ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶು ಕೈಲೇ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಈ ಸ್ಟ್ರಕ್ಚರಲ್ಲಿ ಬರುತ್ತೆ ಇವ್ರದ್ದು. ಇವಾಗ ಅಪ್ಲೈ ಮಾಡ್ತಿರೋದು ಹೇರ್ಸ್ ಅಂದರೆ ತುಂಬ ಡ್ರೈ ಆಗಿತ್ತು, ಸ್ಮೂತ್ ಇರಲಿಲ್ಲ. ಎಷ್ಟು ಡ್ರೈ ಅಂದರೆ ಅಷ್ಟು ಡ್ರೈ ಆಗಿತ್ತು, ರಫ್ ಆಗಿತ್ತು ಹೇರ್ಸು. ಅದಕ್ಕೋಸ್ಕರ ಇವ್ರಿಗೆ ಇದು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಕ್ಯಾಲ್ಪ್ಸಿಂದ ಹೇರ್ವರೆಗೂ ಬರಬೇಕು, ಯಾಕಂದರೆ ಹೇರ್ ಸ್ಮೂತ್ನಿಂಗ್ ಆಗಿರೋದ್ರಿಂದ ನಮಗೆ ಹೇರ್ ಫುಲ್ಲು ಶೈನಿಂಗ್ ಆಗಿರಬೇಕು. ಅದಕ್ಕೋಸ್ಕರ ಕ್ಯಾಲ್ಪ್ಸಿಂದ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದಂತೂ ಮಾಡಿ ಫ್ರೆಂಡ್ಸ್, ನಿಮ್ಗೆ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇದು ಮಾಡಾದ್ಮೇಲೆ ಆಫ್ಟರ್ ಬಿಫೋರ್ ಡಿಫ್ರೆನ್ಸ್ ನೀವೇ ನೋಡ್ತೀರಾ, ಅಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಹೇರು ನಾವು ಪರ್ಮನೆಂಟ್ ಸ್ಮೂತ್ನಿಂಗ್ ಹೇಗೆ ಮಾಡಿಸ್ತೀವಿ ಅದೇ ಥರ ಅಷ್ಟೇ ಯೂಸ್ಫುಲ್ ಆಗಿದೆ. ನನಗಂತೂ ತುಂಬ ಶಾಕ್ ಆಯ್ತು ನೋಡಿ. ಪರ್ಮನೆಂಟ್ ಹೇರ್ ಸ್ಮೂತ್ನಿಂಗ್ ಮಾಡ್ತೀವಲ್ವ, ಅದೇ ಥರ ನಾವಿದು ಒಂದು 15 ಡೇಸು 1 ಮಂತ್ಗೆ ಒಂದು ಸತಿ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಮೇನ್ ಅಲೋವೆರಾ, ಬನಾನಾ, ಆಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ 2 ಅಷ್ಟೇ ಹಾಕಿರೋದು, ಇನ್ನೇನೂ ಹಾಕಿಲ್ಲ ನಾನು ನೋಡಿ. ಇದು ಕ್ಯಾಲ್ಪ್ಸಿಂದ ಕೂದಲುವರೆಗೂ ಬರಬೇಕು, ಅದು ನೀಟಾಗಿ. ಕೂದಲಿಗೆ ಬರಲಿಲ್ಲ ಅಂದರೆ ನಮಗೆ ಸ್ಮೂತ್ನಿಂಗ್ ಕರೆಕ್ಟಾಗಿ ಬರಲ್ಲ. ಆಮೇಲೆ ಇದು ವಾಶ್ ಮಾಡಬೇಕಾದ್ರೂ ಅಷ್ಟೇ, ಮೇನ್ ಇಂಪಾರ್ಟೆಂಟ್ ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿಲ್ಲ ಅಂದರೆ ಬನಾನಾ ಪೀಸಸ್ ಎಲ್ಲ ಹಾಗಾಗೆ ಇರುತ್ತೆ. ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ವಾಶ್ ಮಾಡಬೇಕಾದ್ರೂ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ನೋಡಿ. ಇವ್ರಿಗೆ ಹೇರೇ ತುಂಬ ರಫ್ ಇರೋದ್ರಿಂದ ಹೇರ್ಸ್ಗೆ ಮೇನ್ ಅಪ್ಲೈ ಮಾಡಬೇಕು, ಕ್ಯಾಲ್ಪ್ಸ್ಗಿಂತ ಹೇರಿಗೆ ನೋಡಿ. ಎಲ್ಲ ಸೈಡ್ಸ್ ಎಲ್ಲ ತೆಗೆದು ನೀಟಾಗಿ ಅಪ್ಲಿಕೇಬಲ್ ಮಾಡ್ತಾ ಇದ್ದೀನಿ. ಕೂದಲು ಇವ್ರದ್ದು ತುಂಬ ರಫ್ ಇರೋದ್ರಿಂದ ಸ್ಮೂತ್ ಬರಲಿ ಅಂತ ನಾವು ಪರ್ಮನೆಂಟ್ ಹೇರ್ ಸ್ಮೂತ್ನಿಂಗ್ಗೆ ಎಷ್ಟು 3 to 5 ಅವರ್ಸ್ ಕೂತ್ಕೋಬೇಕಾಗತ್ತೆ. ಇದೇನಿಲ್ಲ, 1 ಅವರ್ ಕೂತ್ಕೊಂಡು ನೀಟಾಗಿ ವಾಶ್ ಮಾಡಿದ್ರೆ ಆಯಿತು ನೋಡಿ. ಹೇರ್ಸ್ಗೆಲ್ಲ ಕಂಪ್ಲೀಟಾಗಿ ನಾನು ಅಪ್ಲೈ ಮಾಡಿದ್ದೀನಿ. ಇವ್ರದ್ದು ಹೇರ್ ಅಂತೂ ತುಂಬ ಚೆನ್ನಾಗಿತ್ತು, ಬಟ್ ರಫ್ ಇತ್ತು ಅಷ್ಟೇ ನೋಡಿ. ಹೇರ್ಸ್ಗೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಅಪ್ಲೈ ಮಾಡಿ. 1 ಗಂಟೆ ಕಟ್ಟಿ 45 ಮಿನಿಟ್ಸು ಇಲ್ಲಾಂದರೆ 1 ಅವರ್ ಬಿಟ್ಟರು ಪರವಾಗಿಲ್ಲ, ನಿಮ್ಮ ಇಷ್ಟ ಆದರೂ ಬಿಡಿ ನೋಡಿ. ಆಫ್ಟರ್ ಅವರು ವಾಶ್ ಆದಮೇಲೆ ಹೀಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಡಿಫ್ರೆಂಟ್ ಇದೆ ಅಂತಂದರೆ ಆಫ್ಟರ್ ಬಿಫೋರ್ಗಂತೂ ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.